Okay, we will discuss another topics of here, that is from the part of scalar triple product. Before that, ನಾವು ಇಲ್ಲೊಂದು ಕ್ವಶನನ್ನು ನೋಡೋಣ. ಯಾವುದಪ್ಪ ಕ್ವಶನ್ ಅಂತ ಹೇಳಿದ್ರೆ ಸೆಕ್ಷನ್ ಫಾರ್ಮುಲಾ ಇನ್ ವೆಕ್ಟರ್ಸ್. ಇದನ್ನು 3 ಮಾರ್ಕ್ಸಿಗೆ ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಯಾವುದಪ್ಪ ಸೆಕ್ಷನ್ ಫಾರ್ಮುಲಾ ಅಂದರೆ ದಟ್ ಈಸ್ ಎಮ್ ಬಿ ಪ್ಲಸ್ ಎನ್ ಎ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್. ಈ ಫಾರ್ಮುಲಾನ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ದಟ್ ಈಸ್ ಇಂಟರ್ನಲ್ ಸೆಕ್ಷನ್ ಫಾರ್ಮುಲಾ ಅಂತ ಕರೀತಾರೆ, ಇಂಟರ್ನಲ್ ಡಿವಿಷನ್. ಹೆಂಗೆ ಪ್ರೂವ್ ಮಾಡೋದು ಈ ಫಾರ್ಮುಲಾನ ನೋಡ್ಕೊಳ್ಳಿ. ಇಲ್ಲಿ ಒಂದು ಪಾಯಿಂಟ್ ತಗೊಳ್ಳಿ, 2 ಪಾಯಿಂಟ್. ಓಕೆ, ಯಾವುದಪ್ಪ ಪಾಯಿಂಟ್ ಅಂದರೆ ಪಾಯಿಂಟ್ ಎ ಆಗಿರುತ್ತೆ, ದಟ್ ಈಸ್ ಪಾಯಿಂಟ್ ಎ, ಮತ್ತು ಪಾಯಿಂಟ್ ಬಿ, ಇದು ಪಾಯಿಂಟ್ ಬಿ ಆಗಿದೆ. ಹಾಗಾದರೆ ಈ ಲೈನ್ ಸೆಗ್ಮೆಂಟನ್ನು ಯಾವುದೋ ಒಂದು ಥರ್ಡ್ ಪಾಯಿಂಟ್ ಯಾವುದು ಪಿ ಅಂತಕ್ಕಂಥ ಒಂದು ಥರ್ಡ್ ಪಾಯಿಂಟು ಡಿವೈಡ್ ಮಾಡುತ್ತೆ. ಈ ಲೈನನ್ನು ಯಾವ ರೇಷನಲ್ಲಿ ಡಿವೈಡ್ ಮಾಡುತ್ತೆ ಗೊತ್ತಾ? ಇದನ್ನು m/n ಅಂತಕ್ಕಂಥ ರೇಷನಲ್ಲಿ ಡಿವೈಡ್ ಮಾಡುತ್ತೆ ಈ ಲೈನನ್ನು. ಹಾಗಾದರೆ ಈ 3 ಪಾಯಿಂಟಿಗೆ ಒಂದು ಆರಿಜಿನ್ ಪಾಯಿಂಟ್ ಕೊಡಬೇಕು. ಯಾವುದಪ್ಪ ಆರಿಜಿನ್ ಪಾಯಿಂಟ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದಿಸ್ ಇಸ್ ಆರಿಜಿನ್ ಪಾಯಿಂಟ್. ಹಿಂಗೆ ನೋಡ್ಕೊಳ್ಳಿ, ಆರಿಜಿನ್ ಪಾಯಿಂಟನ್ನು ತೊಗೊಂಡು ಬರ್ತಾ ಇದ್ದೀನಿ. ಎ ಬಿ ಮತ್ತು ಪಿಗೆ ಆರಿಜಿನ್ ಪಾಯಿಂಟ್ಸ್, ಕರೆಕ್ಟ್. ಇದು ಫಾರ್ಮುಲಾ. ಈ ಲೈನ್ ಸೆಗ್ಮೆಂಟ್ ಎ ಬಿನ ಪಿ ಅಂತಕ್ಕಂಥ ಪಾಯಿಂಟು ಯಾವ ರೇಷನಲ್ಲಿ ಡಿವೈಡ್ ಮಾಡ್ತಾ ಇದೆ? m/n ಅಂತ ರೇಷನಲ್ಲಿ ಡಿವೈಡ್ ಮಾಡ್ತಾ ಇದೆ. ಹಾಗಾದರೆ ಈ 3ಕ್ಕೆ ಒಂದು ಆರಿಜಿನ್ ಪ್ಲೇಸ್ ಬೇಕಲ್ವಾ? ದಟ್ ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ಓ ಇಸ್ ಆರಿಜಿನ್ ಪಾಯಿಂಟ್. ಹಾಗಾದರೆ ಓ ಎ ವೆಕ್ಟರ್ಗೆ ಒಂದು ಪೊಸಿಷನ್ ವೆಕ್ಟರ್ ಕೊಡ್ತಾ ಇದ್ದೀನಿ. ಆ ಪೊಸಿಷನ್ ವೆಕ್ಟರ್ ಹೆಸರು ಬಂದು ಎ ವೆಕ್ಟರ್. ಅದೇ ಥರ ಒ ಬಿಗೆ ಒಂದು ಪೊಸಿಷನ್ ವೆಕ್ಟರ್ ಕೊಡ್ತಾ ಇದ್ದೀನಿ, ಅದು ಬಿ ವೆಕ್ಟರ್. ಅದೇ ಥರ ಒ ಪಿಗೆ ಒಂದು ಪೊಸಿಷನ್ ವೆಕ್ಟರ್ ಕೊಡ್ತಾ ಇದ್ದೀನಿ, ದಟ್ ಈಸ್ ಆರ್ ವೆಕ್ಟರ್. ನಾವು ಇದನ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು, ಇದನ್ನು ಪ್ರೂವ್ ಮಾಡಬೇಕು, ರೈಟ್? ಹಾಗಾದರೆ ಈಗ ನೋಡ್ಕೊಳ್ಳಿ ಕರೆಕ್ಟಾಗಿ. ಫ್ರಮ್ ದಿಸ್ ಲೈನ್ ಅವರೇ ಹೇಳಿದ್ದಾರೆ ನೋಡಿ, ಏನಿದೆ? ಎ ಪಿ ಬಿ 3 ಹೆಂಗಿದೆ? ಕೊಲಿನಿಯರ್ ಆಗಿದೆ, ಕರೆಕ್ಟಾ? ಈ 3 ಕೊಲಿನಿಯರ್ ಆಗಿರೋದ್ರಿಂದ, 3 ಒಂದೇ ಲೈನ್ ಮೇಲೆ ಇರೋದ್ರಿಂದ ನಾವು ರೇಷಿಯೋನ ಇಕ್ವೇಟ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಯಾವ ಥರ ರೇಷಿಯೋನ ಇಕ್ವೇಟ್ ಮಾಡ್ತಾ ಇದ್ದೀವಿ? ಎ ಪಿ ಬೈ ಪಿ ಬಿ ನೋಡ್ಕೊಳ್ಳಿ. ಎ ಪಿ ಬೈ ಪಿ ಬಿ ಇಸ್ ಈಕ್ವಲ್ ಟು ವಾಟ್? m/n. ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ ಅವರು? m/n. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ಹೆಂಗೆ? n ಇಂಟು ವಾಟ್? ಎ ಪಿ ಇಸ್ ಈಕ್ವಲ್ ಟು m ಇಂಟು ವಾಟ್? ಪಿ ಬಿ ವೆಕ್ಟರ್, ಪಿ ಬಿ, ಕರೆಕ್ಟಾ? ಈಗ ಇದನ್ನು ಡಿಫ್ರೆನ್ಷಿಯೇಷನ್ ಇದನ್ನು ಸ್ಪ್ಲಿಟ್ ಮಾಡ್ತಾ ಹೋಗೋಣ. ಯಾವ ಥರ? ದಟ್ ಈಸ್ n ಟೈಮ್ಸ್ ಎ ಪಿ ಹೆಂಗೆ ಬರುತ್ತೆ? ಒ ಪಿ ಮೈನಸ್ ಒ ಎ, ಕರೆಕ್ಟ್ ಅಲ್ವಾ? ಒ ಪಿ ಮೈನಸ್ ಒ ಎ, ರೈಟ್? ಹಾಗಾದರೆ ಎಮ್ ಟೈಮ್ಸ್ ವಾಟ್ ಈಸ್ ಪಿ ಬಿ? ಒ ಪಿ ಮೈನಸ್ ಒ ಬಿ ಮೈನಸ್ ಒ ಪಿ, ಕರೆಕ್ಟಾ? ಹಾಗಾದರೆ ಇಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೋಡಿ. ಈಗ ಒ ಪಿ ವ್ಯಾಲ್ಯೂ ಎಷ್ಟು? ಒ ಪಿ ಎಷ್ಟು? ಆರ್ ವೆಕ್ಟರ್. ಒ ಎ ಎಷ್ಟು? ಎ ವೆಕ್ಟರ್. ಒ ಬಿ ಎಷ್ಟು? ಬಿ ವೆಕ್ಟರ್. ಅದೇ ಥರ ಒ ಪಿ ಎಷ್ಟು? ಆರ್ ವೆಕ್ಟರ್. ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ. ಎನ್ ಟೈಮ್ಸ್ this is OP R vector minus OA. What is OA? A vector. That is equal to M times what is OB? OB is what? B vector minus OP. OP is again R vector, correct? Okay. Multiply ಮಾಡ್ಕೊಳ್ಳಿ ಒಳಗಡೆ. NR minus NA MB minus MR. ಈಗ ಆರ್ ಟರ್ಮ್ಸ್ನ ಒಂದು ಕಡೆ ತೊಗೊಂಬನ್ನಿ. ಏನಾಗುತ್ತೆ ಇದು? ಎನ್ ಆರ್ ಮೈನಸ್ ಎಮ್ ಆರ್. ಈ ಕಡೆ ಬಂದರೆ ಏನಾಗುತ್ತೆ? ಪ್ಲಸ್ ಎಮ್ ಆರ್. ಆಲ್ರೆಡಿ ಇಲ್ಲಿ ಏನಿದೆ? ಎಮ್ ಬಿ ಇದೆ. ಈ ಮೈನಸ್ ಎನ್ ಎ ಆ ಕಡೆಗೆ ಹೋದ್ರೆ ಏನಾಗುತ್ತೆ? ಪ್ಲಸ್ ಎನ್ ಎ, ಕರೆಕ್ಟಾ? ಸ್ವಲ್ಪ ನೋಡ್ಕೊಳ್ಳಿ, ಇವೆರಡರಲ್ಲಿ ಏನು ಕಾಮನ್ ತೊಗೋಬೋದು? ನಾವು ಆರ್ ಕಾಮನ್ ತೊಗೋಬೋದು, ರೈಟಾ? ಆರ್ ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ ನಮಗೆ? ಎಮ್ ಪ್ಲಸ್ ಎನ್ ಉಳಿಯುತ್ತೆ, m+n. ದೇರ್ ಫೋರ್ ಈ ಕಡೆಗೆ ಏನು ಬಂದಿದೆ ನಮಗೆ? ಎಮ್ ಬಿ ಪ್ಲಸ್ ಎನ್ ಎ, ಎಮ್ ಬಿ ಪ್ಲಸ್ ಎನ್ ಎ ಇದೆ. ನಮಗೆ ಬೇಕಾಗಿರೋದು ಯಾವುದು? ಆರ್ ವೆಕ್ಟರ್ ಬೇಕು. ದೇರ್ ಫೋರ್ ಎಮ್ ಬಿ ಪ್ಲಸ್ ಎನ್ ಎ ಡಿವೈಡೆಡ್ ಬೈ ವಾಟ್? m+n. ದಿಸ್ ಈಸ್ ಯುವರ್ ಸೆಕ್ಷನ್ ಫಾರ್ಮುಲಾ. ಇದನ್ನು ನಾವು ಡಿರೈವೇಷನ್ ಮಾಡಬೇಕಾಗಿರೋದು. ಈ ಫಿಗರನ್ನು ನೀವು ಕಂಪಲ್ಸರಿ ಬರೀಬೇಕಾಗ್ತದೆ. ಫಿಗರ್ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ, ಪ್ರೂಫ್ ಮಾಡೋದಕ್ಕೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ, ಟೋಟಲಿ 3 ಮಾರ್ಕ್ಸ್. ಜಸ್ಟ್ ಎ ಪಿ ಬೈ ಪಿ ಬಿ ರೇಷಿಯೋನ ನೀವು ಇಕ್ವೇಟ್ ಮಾಡಿಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ವೆಕ್ಟರ್ನ ಸ್ಪ್ಲಿಟ್ ಮಾಡಿ ಆ್ಯಂಡ್ ದೆನ್ ಯು ಟೇಕ್ ದ ಕಾಮನ್. ಇದು ನಿಮಗೆ ಪಾರ್ಟ್ 1 ಆಗಿರುತ್ತೆ. ಇದರ ನೆಕ್ಸ್ಟ್ ಪೋರ್ಷನ್ ಏನಾಗಿದೆ ಗೊತ್ತಾ? ಇದರ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ದಟ್ ಈಸ್ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಮೇಲೆ ಕೆಲವೊಂದು ಪ್ರೂಫ್ ಕೇಳ್ತಾರೆ. ಯಾವ ಥರ ಪ್ರೂಫ್ ಕೇಳ್ತಾರೆ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟಲ್ಲಿ ಅಂತ ಹೇಳಿದ್ರೆ, ಒಂದು ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಗೊತ್ತಿರಬೇಕು. ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟಲ್ಲಿ ನೋಡಿ, ಎ ಡಾಟ್ ಆಫ್ ಬಿ ಕ್ರಾಸ್ ಸಿ ಅಂತ ಕೊಟ್ಟಿದ್ದಾನೆ.
ಎ ಡಾಟ್ ಆಫ್ ಬಿ ಕ್ರಾಸ್ ಸಿ. ಇದರ ಅರ್ಥ ಏನು ಗೊತ್ತಾ? ಎ ಡಾಟ್ ಆಫ್ ಬಿ ಕ್ರಾಸ್ ಸಿ, ಇದರ ಮೀನಿಂಗ್ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್. ಇದನ್ನು ನಾವು ಬಾಕ್ಸ್ ಪ್ರಾಡಕ್ಟ್ ಅಂತಲೂ ಕೂಡ ಕರೀತಾರೆ. ಈ ಥರ ಬರೆಯೋದನ್ನು ನಾವು ಹಿಂಗೂ ಕೂಡ ಬರೀತೀವಿ. ನೋಡ್ಕೊಳ್ಳಿ, ದಿಸ್ ಇಸ್ ಸೇಮ್ ಆ್ಯಸ್ ದಿಸ್, ಎ ಬಿ ಸಿ, ರೈಟ್? ಓಕೆ, ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಈ ಥರ ಕೊಟ್ಟರೆ ಈ ಥರ ಬರ್ಕೋಬೋದು, ಅಥವಾ ಈ ಥರ ಕೊಟ್ಟಾಗ ರಿವರ್ಸ್ ಕೇಸಲ್ಲಿ ಬರ್ಕೋಬೋದು, ರೈಟ್? ಇದಕ್ಕೆ ಬಾಕ್ಸ್ ಪ್ರಾಡಕ್ಟ್ ಅಂತಲೂ ಕೂಡ ಕರೀತಾರೆ. ಇದು ಬೇಸಿಸ್ ಮೇಲೆ ಕ್ವಶನ್ ತೆಗಿತಾರೆ. ಇದರಲ್ಲಿ ಹಿಂಟ್ ಹೇಳ್ತೀನಿ ನೋಡಿ. ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈ ಬಾಕ್ಸ್ ಒಳಗಡೆ ಯಾವುದಾದ್ರೂ ಎರಡು ವೆಕ್ಟರ್ಸ್ ಸೇಮ್ ಇದ್ದರೆ ನೋಡಿ, ಎ ಮತ್ತು ಎ ಸೇಮ್ ಇದ್ದರೆ ಇದರ ವ್ಯಾಲ್ಯೂ 0 ಆಗುತ್ತೆ. ಅದೇ ಥರ ಎ ಬಿ ಸಿ, ಓಕೆ, ಮತ್ತು ಬಿ ಸಿ ಎ, ಓಕೆ, ಮತ್ತು ಸಿ ಎ ಬಿ, ಈ ಮೂರು ನೋಡಿ ಸೈಕ್ಲಿಕ್ ಆಗಿದೆ. ಎ ಆದಮೇಲೆ ಬಿ, ಬಿ ಆದಮೇಲೆ ಸಿ, ಬಿ ಆದಮೇಲೆ ಸಿ, ಸಿ ಆದಮೇಲೆ ಎ, ಸಿ ಆದಮೇಲೆ ಎ ಆದಮೇಲೆ ಬಿ. ಹಾಗಾದರೆ ಈ ಮೂರನ್ನು ನಾವು ಈಕ್ವಲ್ ಅಂತ ಬರ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಈಗ ಈ ಪ್ರಾಪರ್ಟಿ ಗೊತ್ತಿದ್ದು, ಈ ಪ್ರಾಪರ್ಟಿ ಮತ್ತು ಈ ಪ್ರಾಪರ್ಟಿ, ಮೂರು ಪ್ರಾಪರ್ಟಿ ಗೊತ್ತಿದ್ದರೆ ನಾವು ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಒಂದು 2-3 ಕ್ವಶನ್ಸ್ ಇದೆ. ಆ 3 ಕ್ವಶನ್ಸನ್ನ ಟ್ಯಾಕಲ್ ಮಾಡ್ತಾ ಹೋಗೋಣ. ಹೆಂಗೆ ಟ್ಯಾಕಲ್ ಮಾಡ್ತೀವಿ ನೋಡಿ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಇಂಪಾರ್ಟೆಂಟ್. ಪ್ರೂವ್ ದ್ಯಾಟ್ ಅಂತ ಕೊಟ್ಟರೆ ಕ್ವಶನ್. ಏನಂತ ಪ್ರೂವ್ ದ್ಯಾಟ್? ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ, ಸಿ ಪ್ಲಸ್ ಎ. ಏನಂತ ಪ್ರೂವ್ ಮಾಡ್ಬೇಕಂತ ಇದನ್ನು 2ABC ಅಂತ ಪ್ರೂವ್ ಮಾಡಬೇಕು. 2ABC ಅಂತ ಪ್ರೂವ್ ಮಾಡಬೇಕು. ಓಕೆ, ಈ ಕ್ವಶನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಇದರ LHS ಪಾರ್ಟ್ ತೊಗೊಳ್ಳೋಣ. ವಾಟ್ ಈಸ್ LHS ಪಾರ್ಟ್? ಇದೇ ನಿಮ್ಮ LHS ಪಾರ್ಟ್, ಕರೆಕ್ಟ್ ಅಲ್ವಾ? LHS ಪಾರ್ಟನ್ನು ಈ ಥರ ಸ್ಪ್ಲಿಟ್ ಮಾಡೋಣ. ನೋಡಿ, ಇದನ್ನು ಅಸ್ಯೂಮ್ ಮಾಡ್ಕೊಳ್ಳಿ. ಹಿಂಗೆ ಕೊಟ್ಟಿದ್ದಾರೆ, ಎ ಬಿ ಸಿ ಹಿಂಗಿದೆ. ಇದನ್ನು ಹೆಂಗೆ ಮಾಡ್ಬೋದು? ಎ ಡಾಟ್ ಆಫ್ ಬಿ ಕ್ರಾಸ್ ಸಿ ಬರ್ಕೋಬೋದು, ಕರೆಕ್ಟಾ? ಅದೇ ರೂಲ್ಸನ್ನು ಇಲ್ಲಿ ಫಾಲೋ ಮಾಡೋಣ. ಹಾಗಾದರೆ ಇದು ಎ ಆಗಿರುತ್ತೆ, ಇದು ಬಿ ಆಗಿರುತ್ತೆ, ಇದು ಸಿ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಹಾಗಾದರೆ ಈ ಫಾರ್ಮುಲಾ ಅಲ್ಲಿ ಅಪ್ಲೈ ಮಾಡಿ ನೋಡೋಣ. ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೇನು ಸಿಗುತ್ತೆ? ಡೆಫಿನೆಟ್ಲಿ ಯು ಕ್ಯಾನ್ ಅಪ್ಲೈ ದಿಸ್ ಫಾರ್ಮುಲಾ. ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? ದ್ಯಾಟ್ ಈಸ್, ಇದು ಎ ಅಲ್ವಾ? ಎ ಪ್ಲಸ್ ಬಿ, ಇದಕ್ಕೇನು ಹಾಕ್ಬೇಕೀಗ? ಡಾಟ್. ಓಕೆ, ಇವೆರಡಕ್ಕೆ ಕ್ರಾಸ್ ಪ್ರಾಡಕ್ಟ್ ತೊಗೋಬೇಕು. ಯಾವುದು? ಬಿ ಪ್ಲಸ್ ಸಿ ಕ್ರಾಸ್ ಸಿ ಪ್ಲಸ್ ಎ, ಕರೆಕ್ಟ್? ಸಿ ಪ್ಲಸ್ ಎ. ಈಗ ನೋಡಿ, ಎ ಡಾಟ್ ಆಫ್ ಬಿ ಕ್ರಾಸ್ ಸಿ ಬಂದಿದೆಯಲ್ವಾ? ಈಗ ಈ ಪಾರ್ಟ್ ಆಗೇ ಇರಲಿ, ಎ ಪ್ಲಸ್ ಬಿ ಡಾಟ್ ಆಗೇ ಇರಲಿ. ನೋಡ್ಕೊಳ್ಳಿ, ಇದನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಬಿ ಕ್ರಾಸ್ ಸಿ, ರೈಟ್? ಬಿ ಕ್ರಾಸ್ ಸಿ, ರೈಟ್? ನೆಕ್ಸ್ಟ್ ಯಾವ ಸೈನ್ ಇದೆ? ಪ್ಲಸ್ ಬಿ ಕ್ರಾಸ್ ಎ, ಬಿ ಕ್ರಾಸ್ ಎ ಸೈನ್ ಇದೆ, ಪ್ಲಸ್ ಸಿ ಕ್ರಾಸ್ ಸಿ, ಸಿ ಕ್ರಾಸ್ ಸಿ, ಕರೆಕ್ಟ್? ನೆಕ್ಸ್ಟ್ ಪ್ಲಸ್ ಸೈನ್ ಇದೆ, ಸಿ ಕ್ರಾಸ್ ಎ, ಸಿ ಕ್ರಾಸ್ ಎ. ಸ್ಟೂಡೆಂಟ್ಸ್, ನಿಮಗೆ ಆವಾಗಲೇ ಹೇಳಿದ್ದೆ ನಾನು ಕ್ಲಾಸಲ್ಲಿ, ಯಾವುದಂತ? ಕ್ರಾಸ್ ಪ್ರಾಡಕ್ಟಲ್ಲಿ ಎರಡು ವೆಕ್ಟರ್ ಸೇಮ್ ಇದ್ದರೆ ಅದರ ವ್ಯಾಲ್ಯೂ ಏನಾಗಿರುತ್ತೆ? 0 ಆಗಿರುತ್ತೆ. ಹಾಗಾದರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ? 0. ಇದನ್ನು ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಕರೆಕ್ಟ್ ಅಲ್ವಾ? ಓಕೆ, ನೆಕ್ಸ್ಟ್ ಬನ್ನಿ. ಈಗ ಎ ಇಂದ ಇದನ್ನು ಮಲ್ಟಿಪ್ಲೈ ಮಾಡಿ, ಇದನ್ನು ಕೂಡ ಮಲ್ಟಿಪ್ಲೈ, ಇದನ್ನು ಕೂಡ ಮಲ್ಟಿಪ್ಲೈ. ನೆಕ್ಸ್ಟ್ ಬಿ ಇಂದ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಟೋಟಲ್ 6 ಟರ್ಮ್ಸ್ ಬರುತ್ತೆ. ನೋಡೋಣ ಹೆಂಗೆ ಬರುತ್ತೆ. ಎ ಡಾಟ್ ನೋಡಿ, ಎ ಡಾಟ್ ಬಿ ಕ್ರಾಸ್ ಸಿ, ಎ ಡಾಟ್ ಬಿ ಕ್ರಾಸ್ ಸಿ, ಕರೆಕ್ಟ್? ಯಾವ ಸೈನ್ ಇದೆ? ಪ್ಲಸ್ ಎ ಡಾಟ್ ಬಿ ಕ್ರಾಸ್ ಎ. ಅದೇ ಥರ ಎ ಡಾಟ್ ಸಿ ಕ್ರಾಸ್ ಎ. ನಾವು ನೆಕ್ಸ್ಟ್ 3 ಟರ್ಮ್ ಆಯಿತಾ ಎ ಇಂದ. ನೆಕ್ಸ್ಟ್ ಬಿ ಇಂದ ಮಲ್ಟಿಪ್ಲೈ ಮಾಡಿಕೊಡಿ 3 ಟರ್ಮ್ಸ್ನ. ಬಿ ಇಂದ ಮಲ್ಟಿಪ್ಲೈ ಮಾಡಿ, ಬಿ ಡಾಟ್ ಬಿ ಕ್ರಾಸ್ ಸಿ, ಬಿ ಕ್ರಾಸ್ ಸಿ, ಪ್ಲಸ್ ಅಬ್ಸಾರ್ವ್ ಬಿ ಡಾಟ್ ಬಿ ಕ್ರಾಸ್ ಎ, ಬಿ ಡಾಟ್ ಬಿ ಕ್ರಾಸ್ ಎ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಬಿ ಡಾಟ್ ಸಿ ಕ್ರಾಸ್ ಎ, ಸಿ ಕ್ರಾಸ್ ಎ. ಸ್ಟೂಡೆಂಟ್ಸ್, ಮತ್ತೆ ಕಾನ್ಸಂಟ್ರೇಟ್ ಮಾಡಬೇಕಿಲ್ಲಿ. ವಾಟ್ ಇಸ್ ಅ ಕಾನ್ಸಂಟ್ರೇಷನ್ ಇಯರ್? ನೋಡಿ, ಮತ್ತೆ ಎರಡು ವೆಕ್ಟರ್ ಸೇಮ್ ಇದ್ದರೆ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ? 0 ಆಗುತ್ತೆ ಅಂತ ಹೇಳಿದೆ. ನೋಡಿ, ಎ ಇದೆ, ಇದು ವ್ಯಾಲ್ಯೂ 0 ಆಯಿತು. ಮತ್ತು ಎ ಇದೆ, ಇದ್ರ ವ್ಯಾಲ್ಯೂ ಕೂಡ 0 ಆಯಿತು. ಬಿ ಆ್ಯಂಡ್ ಬಿ ಎರಡು ಸೇಮ್ ಇದೆ, 0. ಇದು ಕೂಡ ಬಿ ಆ್ಯಂಡ್ ಬಿ 0 ಆಯಿತು. ಹಾಗಾದರೆ ಉಳಿದಿದ್ದು ಯಾವುದು? ಎ ಬಿ ಸಿ, ಇಲ್ಲಿ ಬಿ ಸಿ ಎ. ಹಾಗಾದರೆ ಈ ಎ ಬಿ ಸಿನೇ ಅಂತ ಬರ್ಕೋಬೋದು, ಎ ಬಿ ಸಿ ಅಂತ ಬರಿಬೋದು. ಪ್ಲಸ್
ನೋಡಿ ಬಿ ಸಿ ಏನು ಕೂಡ ನಾವು ಏನಂತ ಬರ್ಕೋಬೋದು ಎ ಬಿ ಸಿ ಅಂತ ಬರಿಬೋದು, ಯಾಕಂದರೆ ಸೈಕ್ಲಿಕ್ ಇನ್ ನೇಚರ್. ಹಾಗಾದರೆ ಇದನ್ನು ಕೂಡ ನಾವು ಎ ಬಿ ಸಿ ಅಂತ ಬರ್ಕೋಬೋದು. ಎಷ್ಟಾಯಿತು? ಎ ಬಿ ಸಿ ಪ್ಲಸ್ ಎ ಬಿ ಸಿ, ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 2abc. ಹಾಗಾದರೆ ಇದು ನಿಮ್ಮ RHS ಆಗಿರುತ್ತೆ. ಹಾಗಾದರೆ ಪ್ರಾಪರ್ಟಿ ಗೊತ್ತಿತ್ತು ಅಂದರೆ ಡೆಫಿನೆಟ್ಲಿ ವಿ ಕ್ಯಾನ್ ಸಾಲ್ವ್ ದಿಸ್ ಕ್ವಶನ್, ರೈಟ್? ಒನ್ ಮೋರ್ ಕ್ವಶನ್ ಇದೇ ಬೇಸಿಸ್ ಮೇಲೆ ಕೇಳಿದ್ದಾರೆ. ಇನ್ನೊಂದು ಕ್ವಶನನ್ನು ಅದನ್ನು ಕೂಡ ನೋಡೋಣ. ಯಾವುದು? ಪ್ರೂವ್ ದ್ಯಾಟ್ ಅಂತ ಕ್ವಶನ್ ಇದೆ. ಪ್ರೂವ್ ದ್ಯಾಟ್ ದೇ ಆರ್ ಗಿವನ್ ದ ಕ್ವಶನ್ ದಟ್ ಈಸ್ ಎ ಬಿ ಆ್ಯಂಡ್ ದೆನ್ ಸಿ ಪ್ಲಸ್ ಡಿ, ಭಾಳ ಇಂಪಾರ್ಟೆಂಟ್, ಸಿ ಪ್ಲಸ್ ಡಿ ಇವೆರಡು ಕಂಬೈಂಡ್ ಆಗಿದೆ. that is equal to ABC plus ABD ಅಂತ ಪ್ರೂವ್ ಮಾಡಬೇಕಂತ. ಭಾಳ ಸಿಂಪಲ್ ಇದೆ ಕ್ವಶನ್ ಇದು, ನೋಡ್ಕೊಳ್ಳಿ. LHS ತಗೊಳ್ಳಿ. LHS ಪಾರ್ಟಿಗೆ ಈ ಥರ ಅಪ್ಲೈ ಮಾಡ್ಬೋದಲ್ವಾ? ABC ಈ ಥರ ಇತ್ತಂದರೆ ಏನಂತ ಬರಿಬೋದು? ಅದನ್ನು A ಡಾಟ್ ಆಫ್ B ಕ್ರಾಸ್ C ಅಂತ ಬರಿಬೋದು, ಕರೆಕ್ಟ್ ಅಲ್ವಾ? ಇವೆಲ್ಲ ವೆಕ್ಟರ್ಸ್ ಆಗಿದೆ, ರೈಟ್? ಸೊ ಹಾಗಾದರೆ ಇದನ್ನೇ ಫಾರ್ಮುಲಾ ಇಲ್ಲಿಗೆ ಅಪ್ಲೈ ಮಾಡೋಣ. LHS ಅಲ್ಲಿ ಫಸ್ಟ್ ಯಾವುದಿದೆ? A ಇದೆ, ಡಾಟ್ ಏನಂತ ಬರ್ಕೊಳ್ಳಿದ್ನ? B ಕ್ರಾಸ್ C, B ಕ್ರಾಸ್ C ಜಾಗದಲ್ಲಿ ಏನಿದೆ ಇಲ್ಲಿ? C ಪ್ಲಸ್ D ಇದೆ, ಓಕೆ? C ಪ್ಲಸ್ D, ಫೈನ್. ಈಗ ಎ ಡಾಟ್ ಆಗೇ ಇರಲಿ, ಓಕೆ? ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಅಂದರೆ ಬಿ ಕ್ರಾಸ್ ಸಿ ಯಾವ ಸೈನ್ ಇದೆ? ಪ್ಲಸ್ ಬಿ ಕ್ರಾಸ್ ಡಿ, ಕರೆಕ್ಟ್ ಅಲ್ವಾ? ಬಿ ಕ್ರಾಸ್ ಡಿ, ರೈಟ್? ಈಗ ಏನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಒಳಗಡೆಗೆ, ಏನಾಗುತ್ತೆ? ಎ ಡಾಟ್ ಆಫ್ ಬಿ ಕ್ರಾಸ್ ಸಿ, ಕರೆಕ್ಟ್? ನೆಕ್ಸ್ಟ್ ಪ್ಲಸ್ ಎ ಡಾಟ್ ಆಫ್ ಬಿ ಕ್ರಾಸ್ ಡಿ, ರೈಟ್? ಸೊ ಹಾಗಾದರೆ ಇದನ್ನು ಬಾಕ್ಸ್ ಪ್ರಾಡಕ್ಟ್ ಥರ ಬರಿಬೋದಲ್ವಾ? ಎ ಡಾಟ್ ಆಫ್ ಬಿ ಕ್ರಾಸ್ ಸಿ ಅಂತ ಬರಿಬೋದು, ಎ ಬಿ ಸಿ. ಅದೇ ಥರ ಇದನ್ನೇನಂತ ಬರಿಬೋದು? ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಬಿ ಸಿ, ಯಾವ ಸೈನ್ ಇದೆ? ಪ್ಲಸ್ ಇದನ್ನು ಬರೀರಿ ಎ ಬಿ ಡಿ, ದಟ್ಸ್ ಇಟ್. ಎ ಬಿ ಆ್ಯಂಡ್ ಡಿ, ದಟ್ಸ್ ಆಲ್, ಓಕೆ? ಇದು ನಿಮಗೆ ಕ್ವಶನ್ ಸಾಲ್ವ್ ಮಾಡ್ತಕ್ಕಂಥ ಮೆಥಡ್. ಸೊ ಟ್ಯಾಕಲ್ ಗೊತ್ತಾಯ್ತಲ್ವಾ? ಎ ಡಾಟ್ ಆಫ್ ಬಿ ಕ್ರಾಸ್ ಸಿ ಬರ್ಕೊಳ್ಳಿ, ಫಸ್ಟ್ ಇನ್ನರ್ ಸೈಡ್ ಬ್ರ್ಯಾಕೆಟ್ನ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಡಾಟ್ ಪ್ರಾಡಕ್ಟನ್ನು ತಗೊಳ್ಳಿ. ದಿಸ್ ಇಸ್ ದ ಬೆಸ್ಟ್ ವೇ ಟು ಸಾಲ್ವ್ ದ ಕ್ವಶನ್. ಹಾಗಾದರೆ ಇನ್ನೊಂದು ಕ್ವಶನ್ ಇದೆ, ಈ ಕ್ವಶನನ್ನು ನೀವೇ ಸಾಲ್ವ್ ಮಾಡಬೇಕಾಗುತ್ತೆ. ಕೊಟ್ಟಿದ್ದೀನಿ ನಾನು, ಫಾರ್ ಎನಿ 3 ವೆಕ್ಟರ್ಸ್ ಐ ಗಿವನ್ ಇನ್ ದ ಮೆಟೀರಿಯಲ್, ಯು ಹ್ಯಾವ್ ಟು ಡೂ ದಟ್ ಕ್ವಶನ್, ರೈಟ್? ಥ್ಯಾಂಕ್ ಯು. ನೆಕ್ಸ್ಟ್ one more lesson is there, that is from the part D. I will cover with the 4 marks, that is 4 marks. Till now we have learnt 1 marks, 2 marks, 3 marks and 5 marks questions. ಪಾರ್ಟ್ ಡಿನಲ್ಲಿ 6+4 ಇರ್ತದೆ. ನಿಮಗೆ ಆದರೆ LPPನ ಅಟೆಂಡ್ ಮಾಡ್ಕೊಳ್ಳಿ. ಇಲ್ಲ ಆಗಿಲ್ಲ ಅಂತೇಳಿದರೆ ನೀವು ಒಂದೇ ಒಂದು ಕ್ವಶನ್ 4 ಮಾರ್ಕ್ಸ್ ಕಂಟಿನ್ಯೂಟಿ ಕ್ವಶನನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ಕೊಳ್ಳಿ. ಆ ಕಂಟಿನ್ಯೂಟಿ ಕ್ವಶನನ್ನು ನಾನು ಸಾಲ್ವ್ ಮಾಡಿ ತೋರಿಸ್ತೇನೆ ಯಾವ ಥರ ಸಾಲ್ವ್ ಮಾಡಬೇಕಂತೇಳಿ, ಓಕೆ? ಲೆಟ್ ಅಸ್ ಚೆಕ್. ಡಿಯರ್ ಸ್ಟೂಡೆಂಟ್ಸ್, ವಿ ಆರ್ ಅಟ್ ದ ಎಂಡ್ ಸ್ಟೇಜ್, ದಟ್ ಈಸ್ ಪಾರ್ಟ್ ಡಿ ಸೆಕ್ಷನ್. ದಟ್ ಈಸ್ ಪಾರ್ಟ್ ಡಿ. It carries for 10 marks. We will cover for 4 marks in this. That is continuity to finding the values of k. ಯಾವ ಥರ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀರಾ ಅಂತ. ಬಿಫೋರ್ ದಟ್ 1 ನಿಮಿಷ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋಣ. ಯಾವ ಥರ ಕಂಟಿನ್ಯೂಟಿ ಪ್ರಾಬ್ಲಮ್ಸ್ನ ನಾವು ಡೀಲ್ ಮಾಡಬೇಕು, ವಿಚ್ ಇಸ್ ಜಸ್ಟ್ ಫಾರ್ 3 to 4 ಸ್ಟೆಪ್ಸ್ ಅಷ್ಟೇ. ನಿಮಗೆ 4 ಮಾರ್ಕ್ಸ್ ಸಿಕ್ಕೋಗ್ತದೆ. ಹೇಗೆ? ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ಈ ಫಂಕ್ಷನ್ ಕಂಟಿನ್ಯೂಸ್ ಅಂತ ಕೊಟ್ಟಿರ್ತಾರೆ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ಪಾಯಿಂಟ್, ಓಕೆ? ಫಂಕ್ಷನ್ ಕೊಟ್ಟು ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ಪಾಯಿಂಟ್, ಇದು ಕಂಟಿನ್ಯೂಸ್ ಅಂತ ಹೇಳ್ತಾರೆ. ಅಂದರೆ ನಮಗೆ ಗೊತ್ತಿರಬೇಕು, ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗಿರುತ್ತದೆ ಅಂದರೆ ನಮಗೆ ಕಂಡೀಷನ್ ಗೊತ್ತಿದೆ. ಅದರ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಶಾರ್ಟಾಗಿ LHL ಅಂತ ಬರೀತಾರೆ, ರೈಟ್ ಹ್ಯಾಂಡ್ ಲಿಮಿಟ್ RHL ಅಂತ ಬರೀತಾರೆ, ಆ್ಯಂಡ್ ಫಂಕ್ಷನ್ ಅಟ್ ದ ಗಿವನ್ ಪಾಯಿಂಟ್, ಇದು ರೂಲು. ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ ಅಂದರೆ ಈ 3 ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇರುತ್ತೆ. ಅಂದರೆ ಒಂದೇ ಕಂಡೀಷನ್ ಇದು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಯಾವುದಕ್ಕೆ ಈಕ್ವಲ್ ಆಗಬೇಕು? ರೈಟ್ ಹ್ಯಾಂಡ್ ಲಿಮಿಟ್, ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಟ್ ದ ಗಿವನ್ ಪಾಯಿಂಟ್, ಓಕೆ? ಇದು ಒಂದು ಐಡಿಯಾ ಇದ್ದರೆ ಸಾಕು. ಹಾಗಾದರೆ ಇದ್ರ ಮೇಲೆ ಒಂದು ಪ್ರಾಬ್ಲಮ್ಸನ್ನು ಟ್ರೈ ಔಟ್ ಮಾಡೋಣ. ಹಾಗಾದರೆ ಯಾವ ಥರ ಪ್ರಾಬ್ಲಮ್ ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ 4 ಮಾರ್ಕ್ಸಿಗೆ ಅಂತ ಹೇಳಿದ್ರೆ, ಎಫ್ ಆಫ್ ಎಕ್ಸ್ ಈಸ್ ಗಿವನ್ ಬೈ kx plus 1 if x is less than or equal to 5. And one more, they are given that 3x minus 5 if x is greater than 5 and it is continuous at x is equal to 5. ನೋಡಿ, ಆವಾಗಲೇ ಹೇಳಿದೆ ಕಂಟಿನ್ಯೂಸ್ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಯಾವ ಪಾಯಿಂಟಲ್ಲಿ ಕಂಟಿನ್ಯೂಸ್ ಆಗಿದೆ? ಎಕ್ಸ್ ಇಸ್ ಈಕ್ವಲ್ ಟು 5 ಕಂಟಿನ್ಯೂಸ್ ಆಗಿದೆ. ಹಾಗಾದರೆ ಕ್ಲಾರಿಟಿ ನಮಗೆ ಸಿಕ್ಕಿದೆ, ಈ ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ ಅಂದರೆ ಯಾವ ಪಾಯಿಂಟಲ್ಲಿ? 5. ದೇರ್ ಫೋರ್ ವಿ ಕ್ಯಾನ್ ರೈಟ್, ವಿ ನೋ ದ್ಯಾಟ್ left hand limit is equal to right hand limit is equal to f of x
ಅಟ್ ವಾಟ್ ಎಕ್ಸ್ ಇಸ್ ಈಕ್ವಲ್ ಟು 5 ಕರೆಕ್ಟ್ ಅಲ್ವಾ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 5 ಈ ಕಂಡೀಷನ್ನ ಬರ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟೆಪ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಹೆಂಗೆ ಬರ್ಕೊಳ್ತಾ ಇದ್ದೀವಿ ನೋಡಿ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು ಯಾವ ಪಾಯಿಂಟ್ ಕೊಟ್ಟಿದ್ದಾರೆ ಅವರು 5 ಕೊಟ್ಟಿದ್ದಾರೆ. ಇದು ಲೆಫ್ಟ್ ಲಿಮಿಟ್ ಆಗಿರೋದ್ರಿಂದ ಅದ್ರ ಮೇಲ್ಗಡೆಗೆ ಮೈನಸ್ ಬರಿತಾ ಇದ್ದೀನಿ ಎಫ್ ಆಫ್ ಎಕ್ಸ್ ಕರೆಕ್ಟಾ. ಅದೇ ಥರ ರೈಟ್ ಲಿಮಿಟ್ ಹೆಂಗೆ ಬರ್ಕೊಳ್ತಾ ಇದ್ದೀವಿ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು ವಾಟ್ ಇಸ್ ಅ ಪಾಯಿಂಟ್ 5 ಆಗಿದೆ. ರೈಟ್ ಲಿಮಿಟ್ ಆಗಿರೋದ್ರಿಂದ ಇದು ಪ್ಲಸ್ ಆಗುತ್ತೆ ಪ್ಲಸ್ ಏನಂತ ಬರ್ಕೋಬೇಕು ಎಫ್ ಆಫ್ ಎಕ್ಸ್. ಇದನ್ನು ಆ್ಯಸ್ ಇಟ್ ಈಸ್ ಎಫ್ ಆಫ್ ಎಕ್ಸ್ನ ಬರ್ಕೊಳ್ಳಿ ರೈಟ್. ಈಗ ನೋಡ್ಕೊಳ್ಳಿ ಈಗ ಲೆಫ್ಟ್ ಲಿಮಿಟ್ ಅಂದರೆ ಲೆಸ್ ದ್ಯಾನ್ 5ಗಿಂತ ಕಡಿಮೆ ಲೆಸ್ ದ್ಯಾನ್ 5 ಅಂದರೆ ಅದು ಇದು ಲೆಸ್ ದ್ಯಾನ್ 5 ಏನು ಬರ್ಕೋಬೇಕು ಕೆ ಎಕ್ಸ್ ಪ್ಲಸ್ 1 ಈ ಜಾಗಕ್ಕೆ ಕೆ ಎಕ್ಸ್ ಪ್ಲಸ್ 1. ಮೋರ್ ದ್ಯಾನ್ 5 ಅಂದರೆ ಗ್ರೇಟರ್ ದ್ಯಾನ್ 5 ಯಾವ್ದು ಬರ್ಕೋಬೇಕು 3x ಮೈನಸ್ 5 ಇಲ್ಲಿಗೆ ಬರ್ಕೋಬೇಕು. ಹಾಗಾದರೆ ಎಫ್ ಆಫ್ ಎಕ್ಸ್ ಅಂದ್ರೆ ಏನು ಈಕ್ವಲ್. ಹಾಗಾದರೆ ಇಲ್ಲಿ ಲೆಸ್ ದ್ಯಾನು ಇದೆ ಈಕ್ವಲ್ಸು ಇದೆ. ಇದೇ ಫಂಕ್ಷನ್ನ ನಾವು ಇಲ್ಲಿ ಬರ್ಕೊಳ್ತಾ ಇದ್ದೀವಿ ಕರೆಕ್ಟ್ ಅಲ್ವಾ. ಹಾಗಾದ್ರೆ ನೋಡಿ ಫಂಕ್ಷನ್ ಏನಾಯಿತು ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 5 ಮೈನಸ್ ಅಂದರೆ ಲೆಸ್ ದ್ಯಾನ್ 5. ಹಾಗಾದ್ರೆ ಯಾವ ಫಂಕ್ಷನ್ ಬರ್ಕೋಬೇಕು ನಾವು ಕೆ ಎಕ್ಸ್ ಪ್ಲಸ್ 1 ಕರೆಕ್ಟ್. ಈಗ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 5 ಪ್ಲಸ್ ಅಂದರೆ ಗ್ರೇಟರ್ ದ್ಯಾನ್ 5 ಅಂದರೆ ಯಾವುದು 3x ಮೈನಸ್ 5 ಕರೆಕ್ಟ್ ಅಲ್ವಾ. ದ್ಯಾಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ ಈಕ್ವಲ್ ಇದೆ ನೋಡಿ ಲೆಸ್ ದ್ಯಾನು ಇದೆ ಮತ್ತು ಈಕ್ವಲ್ಸು ಕೂಡ ಇದೆ. ಈಕ್ವಲ್ಸ್ ಇದ್ರೆ ಯಾವ್ದು ಬರ್ಕೋಬೇಕು ಕೆ ಎಕ್ಸ್ ಪ್ಲಸ್ 1 ಅಟ್ ಎಕ್ಸ್ ಇಸ್ ಈಕ್ವಲ್ ಟು 5. ಈಗ ಜಸ್ಟ್ ಈ ಸ್ಟೆಪ್ ಮುಗಿದ ತಕ್ಷಣ ಇಲ್ಲಿ ಎಕ್ಸಿಗೆ ಏನು ಕೊಡಬೇಕಂದ್ರೆ 5 ಕೊಡ್ತಾ ಹೋಗ್ಬೇಕು ಎಲ್ಲ ಕಡೆ. ಎಕ್ಸಿಗೆ 5 ಕೊಡಿ ಏನಾಗುತ್ತೆ 5k ಪ್ಲಸ್ 1 ಇಸ್ ಈಕ್ವಲ್ ಟು ಎಕ್ಸಿಗೆ 5 ಕೊಟ್ಟರೆ ಎಷ್ಟಾಗುತ್ತೆ 5 3 15 ಮೈನಸ್ 5 ಎಷ್ಟಾಗುತ್ತೆ 10 ಆಗುತ್ತೆ. ಅದೇ ಇಲ್ಲಿ ಕೊಡಿ ಎಕ್ಸಿಗೆ 5 ಕೊಡಿ 5k ಪ್ಲಸ್ 1 ಕರೆಕ್ಟಾ. ದಟ್ ಈಸ್ ಈಕ್ವಲ್ ಟು 5k ಪ್ಲಸ್ 1. ನೋಡಿ ಡಬಲ್ ಈಕ್ವಾಲಿಟಿ ಅಂತ ಕರೀತಾರೆ. 2 ಈಕ್ವಲ್ಸ್ ಇದೆ ಅಂದರೆ ಈ 2 ಟರ್ಮು ಸೇಮ್ ಇದೆ ಕರೆಕ್ಟ್ ಅಲ್ವಾ. ಹಾಗಾಗಿ ನಾವು ಒಂದನ್ನು ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಯಾವುದನ್ನು ಇದನ್ನು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ ಸಾಕು. ಏನಾಗಿದೆ 5k ಪ್ಲಸ್ 1 ಇಸ್ ಈಕ್ವಲ್ ಟು 10 ಆದರೆ ಡೆಫಿನೆಟ್ಲಿ 5k ಏನಾಗುತ್ತೆ ಇಟ್ ಈಸ್ 10 ಮೈನಸ್ 1 ಪ್ಲಸ್ 1 ಆ ಕಡೆ ಕಳಿಸ್ಕೊಳ್ಳಿ ಮೈನಸ್ 1 ಆಗುತ್ತೆ. ದೇರ್ ಫಾರ್ 5k ಇಸ್ ಈಕ್ವಲ್ ಟು 9. ದೇರ್ ಫಾರ್ ವಿ ಕ್ಯಾನ್ ರೈಟ್ k ಇಸ್ ಈಕ್ವಲ್ ಟು 9/5. k ಇಸ್ ಈಕ್ವಲ್ ಟು 9/5. ಇದು ಒಂದು ಎಕ್ಸಿನ ಕೆನ ವ್ಯಾಲ್ಯೂ ಆಗಿರುತ್ತೆ. ಹಾಗಾದರೆ ರೂಲ್ಸ್ ಇಷ್ಟನ್ನೇ ಫಾಲೋ ಮಾಡಬೇಕು LHL RHL ಆ್ಯಂಡ್ ದೆನ್ ಎಫ್ ಆಫ್ ಎಕ್ಸ್ ಓಕೆನಾ. ಇದ್ರ ಮೇಲೆ ಇನ್ನೊಂದು ಕ್ವಶನನ್ನು ಡಿಸ್ಕಸ್ ಮಾಡೋಣ. ಯಾವ ಕ್ವಶನ್ ಅಪ್ಪ ಅಂತ ಹೇಳಿದ್ರೆ ದೇ ಆರ್ ಗಿವನ್ ದಟ್ ಎಫ್ ಆಫ್ ಎಕ್ಸ್ is equal to kx plus 1 if x is less than or equal to pi. ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ cos x if x is greater than pi and they are saying that it is continuous at x is equal to pi ನಲ್ಲಿ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ಹಾಗಾದರೆ ಕಂಟಿನ್ಯೂಸ್ ಅಂತ ಗೊತ್ತಲ್ವಾ ನಮಗೆ ಬರ್ಕೋಬೋದು LHL RHL is equal to f of x at x is equal to pi ಕರೆಕ್ಟಾ. ಹಾಗಾದರೆ LHL ಅಂದರೆ ಏನು ಬರ್ಕೊಳ್ತೀರಾ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು ಪೈ ಮೈನಸ್ ಲೆಫ್ಟ್ ಲಿಮಿಟ್ ಆಗಿರೋದ್ರಿಂದ ಪೈ ಮೈನಸ್ ಆಫ್ ಎಫ್ ಆಫ್ ಎಕ್ಸ್. ರೈಟ್ ಲಿಮಿಟ್ ಆಗಿರೋದ್ರಿಂದ ಪೈ ಪ್ಲಸ್ ಎಕ್ಸ್ಟೆಂಡಿಂಗ್ ಟು ಪೈ ಪ್ಲಸ್ ಆಫ್ ಎಫ್ ಆಫ್ ಎಕ್ಸ್. ಅದೇ ಥರ ಎಫ್ ಆಫ್ ಎಕ್ಸ್ ಅಟ್ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಪೈ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಪೈ. ಈಗ ನೋಡಿ ಪೈ ಮೈನಸ್ ಅಂದರೆ ಪೈಗಿಂತ ಕಡಿಮೆ ಯಾವುದಾಗುತ್ತೆ ಪೈಗಿಂತ ಕಡಿಮೆ ಯಾವುದು ಕೆ ಎಕ್ಸ್ ಪ್ಲಸ್ 1 ರೈಟ್. ಲಿಮಿಟ್ ಎಕ್ಸ್ಟೆಂಡಿಂಗ್ ಟು ಪೈ ಮೈನಸ್ ಅಂದರೆ ಲೆಸ್ ದ್ಯಾನ್ ಪೈ. ಹಾಗಾದ್ರೆ ಏನಾಗುತ್ತೆ ಕೆ ಎಕ್ಸ್ ಪ್ಲಸ್ 1 ಲಿಮಿಟ್ ಎಕ್ಸ್ಟೆಂಡಿಂಗ್ ಟು ಪೈ ಪ್ಲಸ್ ಅಂದರೆ ಮೋರ್ ದ್ಯಾನ್ ಪೈ ಅಂದರೆ ಗ್ರೇಟರ್ ದ್ಯಾನ್ ಪೈ ಏನಂತ ಬರ್ಕೋಬೇಕು ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಅಂದರೆ ಇದನ್ನು ಬರ್ಕೋಬೇಕು ಯಾವುದು ಕೆ ಎಕ್ಸ್ ಪ್ಲಸ್ 1 ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಪೈ. ಈಗ ಎಲ್ಲ ಕಡೆ ಎಕ್ಸಿಗೆ ಏನು ಕೊಡಬೇಕು ಪೈ ಕೊಡಬೇಕು. ಏನಾಗುತ್ತೆ ಅವಾಗ ನೋಡ್ಕೊಳ್ಳಿ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಕೆ ಪೈ ದಟ್ ಈಸ್ ಕೆ ಪೈ ಪ್ಲಸ್ 1 ಇಸ್ ಈಕ್ವಲ್ ಟು ಕಾಸ್ ಪೈ. ವಾಟ್ ಈಸ್ ಕಾಸ್ ಪೈ ಕಾಸ್ 180 ಡಿಗ್ರಿ. ಕಾಸ್ 180 ಡಿಗ್ರಿ ವ್ಯಾಲ್ಯೂ ಎಷ್ಟಾಗುತ್ತೆ -1 ಅರ್ಥ ಮಾಡ್ಕೊಳ್ಳಿ -1 ಕಾಸ್ಗೆ ಎಕ್ಸಿಗೆ ಎಷ್ಟು ಕೊಡಬೇಕು ಪೈ. ಕಾಸ್ ಪೈ ವ್ಯಾಲ್ಯೂ ಎಷ್ಟು 180 ಡಿಗ್ರಿ ಅಂದರೆ ಕಾಸ್ ಪೈ ವ್ಯಾಲ್ಯೂ -1 ಓಕೆ. ಹಾಗಾದರೆ ಈ ಕಡೆನೂ ಕೂಡ ವ್ಯಾಲ್ಯೂ ಏನಾಗುತ್ತೆ ಸೇಮ್ ಆಗ್ತದೆ. ಹಾಗಾದರೆ ಬಿಟ್ಬಿಡಿ ದಟ್ ಈಸ್ ಕೆ ಪೈ ಪ್ಲಸ್ 1 ರೈಟ್ ಕೆ ಪೈ ಪ್ಲಸ್ 1. ನಾವು ಎರಡೂ ಕಡೆ ಈಕ್ವಾಲಿಟಿ ಸೇಮ್ ಇರೋದ್ರಿಂದ ಕೆ ಪೈ ಪ್ಲಸ್ 1 ಇಸ್ ಈಕ್ವಲ್ ಟು -1. ಹಾಗಾದರೆ -1 ಈ ಕಡೆ ಕಳಿಸ್ಕೊಡಿ ಏನಾಗುತ್ತೆ -1 ಏನಾಯಿತು
k pi is equal to -2, therefore k is equal to -2/pi. ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ಬ್ರಿಲಿಯಂಟಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ವರ್ಕ್ ಯಾವುದಪ್ಪ ಅಂದರೆ, ಕಂಟಿನ್ಯೂಯಸ್ ಅಂತ ಹೇಳಿದ ತಕ್ಷಣ ಲೆಫ್ಟ್ ಹ್ಯಾಂಡ್ ಲಿಮಿಟು ಮತ್ತು ರೈಟ್ ಹ್ಯಾಂಡ್ ಲಿಮಿಟು ಫಂಕ್ಷನ್ನ ಇಕ್ವೇಟ್ ಮಾಡ್ಕೊಳ್ಳಿ. ಲೆಸ್ ಇದ್ದರೆ ಲೆಫ್ಟ್ ಹ್ಯಾಂಡ್ ಲಿಮಿಟಿಗೆ ತೊಗೊಳ್ಳಿ, ಗ್ರೇಟರ್ ಇದ್ದರೆ ರೈಟ್ ಹ್ಯಾಂಡ್ ಲಿಮಿಟಿಗೆ ತೊಗೊಳ್ಳಿ, ಈಕ್ವಲ್ಸ್ ಇದ್ದರೆ ಫಂಕ್ಷನಿಗೆ ತೊಗೊಳ್ಳಿ. ಆಗ ಆಬ್ವಿಯಸ್ಲಿ ಎರಡು ವ್ಯಾಲ್ಯೂಸ್ ಅಂತೂ ಸೇಮ್ ಇರುತ್ತೆ, ಒಂದಕ್ಕೆ ಇಕ್ವೇಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಓಕೆ, ಇನ್ನೊಂದು ಕ್ವಶನ್ ತೆಗೆದಿದ್ದಾರೆ. ಯಾವ ಥರ ಕ್ವಶನ್ ತೆಗೆದಿದ್ದಾರೆ ನೋಡೋಣ. ದಟ್ ಈಸ್ ಒನ್ ಮೋರ್ ಕ್ವಶನ್. ದಟ್ ಈಸ್ f of x is equal to kx square if x is less than or equal to 2, and one more is 3 if x is greater than 2 and continuous at x is equal to 2. ಡೆಫಿನೆಟ್ಲಿ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ಬರ್ಕೋಬೋದಲ್ವ ನಾವು ಏನಂತ? LHL RHL is equal to f of x at x is equal to 2 ಬರ್ಕೋಬೋದಲ್ವ? ರೈಟ್. ಹಾಗಾದರೆ ಇಲ್ಲಿ ನೋಡ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ x ಟೆಂಡಿಂಗ್ ಟು 2 ಮೈನಸ್ f of x, ರೈಟ್ ಹ್ಯಾಂಡ್ ಲಿಮಿಟ್ಗೆ 2 ಪ್ಲಸ್ x ಟೆಂಡಿಂಗ್ ಟು 2 plus of f of x and this is equal to f of x at this x is equal to 2. ನೋಡಿ, 2 ಲೆಸ್ ಅಂದರೆ ಹೆಂಗೆ ಮಾಡ್ತೀರಾ? ಲೆಸ್ ದ್ಯಾನ್ 2 kx ಸ್ಕ್ವೇರ್ ಫಂಕ್ಷನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಮೈನಸ್ ಲೆಸ್ ದ್ಯಾನ್ 2 ಏನು ಬರ್ಕೋಬೇಕು? kx ಸ್ಕ್ವೇರ್. ಅದೇ ಥರ ಗ್ರೇಟರ್ ದ್ಯಾನ್ ಏನು ಬರ್ಕೋಬೇಕು? ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 2 ಪ್ಲಸ್ ಅಂದರೆ ಗ್ರೇಟರ್ ದ್ಯಾನ್ 2 ಅಂದರೆ 3. ದಟ್ ಈಸ್ ಈಕ್ವಲ್ ಟು 2 ಕೂಡ ಏನಾಗಿದೆ? kx ಸ್ಕ್ವೇರ್ ಅಟ್ x is equal to 2. ಹಾಗಾದರೆ ಎಲ್ಲ ಕಡೆ ಎಕ್ಸಿಗೆ ಏನು ಕೊಡಬೇಕು? 2 ಕೊಡಬೇಕು. ಏನೇ? k ಇಂಟು 2 ಸ್ಕ್ವೇರ್ ಅಂದರೆ ಏನಾಗುತ್ತೆ? 4 ಅಂದರೆ 4k ಆಯಿತು. ಇಸ್ ಈಕ್ವಲ್ ಟು ಇಲ್ಲಿ ಏನು ಕೊಡೋಂಗಿಲ್ಲ, ಇಲ್ಲಿ ಎಕ್ಸೇ ಇಲ್ಲ. ಹಾಗಾದರೆ ಲಿಮಿಟಲ್ಲಿ ಕಾನ್ಸ್ಟೆಂಟ್ ಇರೋದ್ರಿಂದ ಇದನ್ನ ಹಾಗೆ ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ಇದೇನು ಬರುತ್ತೆ? 4k. ಹಾಗಾದರೆ ಎರಡೂ ಇಕ್ವೇಟ್ ಮಾಡ್ಕೊಳ್ಳಿ ಸಾಕು. 4k is equal to 3 ಆದರೆ ವಾಟ್ ಈಸ್ k is equal to 3/4. ದಟ್ ಈಸ್ ಯುವರ್ ಆನ್ಸರ್. ರೈಟ್. ಇದೇ ಪ್ಯಾಟರ್ನಲ್ಲಿ ಇನ್ನೊಂದು ಕೂಡ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಕ್ವಶನ್ ಅಂತ ಹೇಳಿದ್ರೆ, ಇದು ಸ್ವಲ್ಪ ಡಿಫ್ರೆಂಟ್ ಕ್ವಶನ್ ಇದೆ ನೋಡ್ಕೊಳ್ಳಿ. f of x is equal to k cos x by pi minus 2x if x is not equal to pi by 2. If x is not equal to pi by 2. 3 if x is equal to pi by 2. ಆ್ಯಂಡ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 2. ಮತ್ತೆ ವರ್ಡ್ ಹೇಳ್ಬಿಟ್ರು ಕಂಟಿನ್ಯೂಯಸ್ ಅಂತ ಯಾವ ಪಾಯಿಂಟಲ್ಲಿ? ಪೈ ಬೈ 2. ಬಟ್ ಇಲ್ಲಿ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಕೊಟ್ಟಿಲ್ಲ. ಕರೆಕ್ಟ್ ತಾನೇ? ಹಾಗಾದರೆ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಅಲ್ಲ ಅಂತ ಹೇಳಿದ್ರೆ ನಾಟ್ ಈಕ್ವಲ್ ಅಂದರೆ ಎರಡಕ್ಕೂ ತೊಗೋಬೋದಲ್ವಾ? ಅದು ಲೆಸ್ ಆರ್ ಆಗಿರ್ಬೋದು ಅಥವಾ ಮೋರ್ ಆರ್ ಆಗಿರ್ಬೋದು. ಕರೆಕ್ಟ್ ತಾನೇ? ಹಾಗಾದರೆ ಲೆಫ್ಟ್ ಲಿಮಿಟು ಮತ್ತು ರೈಟ್ ಲಿಮಿಟಿಗೂ ಒಂದೇ ಫಂಕ್ಷನ್ ಆಗಿರೋದ್ರಿಂದ ಒಂದು ಸತಿ ಲಿಮಿಟನ್ನು ಬರ್ಕೊಳ್ಳಿ ಸಾಕು. ಅರ್ಥ ಆಯ್ತಾ? ಈಕ್ವಲ್ಟಿ ಇದ್ದಾಗ ಯಾವ್ದು ಬರ್ಕೋಬೇಕು? 3. ಹಾಗಾದರೆ ಇದು ಕಂಟಿನ್ಯೂಯಸ್ ಆಗಿರೋದ್ರಿಂದ LHL RHL ಮತ್ತು f of x at x is equal to pi by 2. ಕರೆಕ್ಟಾ? ಈಗ ಇವೆರಡೂ ಸೇಮ್ ಇರೋದ್ರಿಂದ ನಾನು ಒಂದೇ ಸತಿ ಬರ್ಕೊಳ್ತಾ ಇದ್ದೀನಿ. ನೋಡಿ, ಗ್ರೇಟರ್ ದ್ಯಾನ್ ಮತ್ತು ಲೆಸ್ ದ್ಯಾನ್ ಎರಡಕ್ಕೂ ಒಂದೇ ಫಂಕ್ಷನ್ ಆಗಿರೋದ್ರಿಂದ ಐ ಕ್ಯಾನ್ ರೈಟ್ ಲೈಕ್ ದಿಸ್. ಲಿಮಿಟ್ ಎಕ್ಸ್ಟೆಂಡಿಂಗ್ ಟು ಎಷ್ಟು? pi by 2. ಇಲ್ಲಿ ಪ್ಲಸ್ಸು ಮೈನಸ್ ಬರೆಯೋ ಅವಶ್ಯಕತೆ ಏನು ಬೇಕಾಗಿಲ್ಲ. ರೈಟ್. ಹಾಗಾದರೆ f of x ದಟ್ ಈಸ್ ಈಕ್ವಲ್ ಟು f of x ಈಕ್ವಲ್ ಟು ಇದ್ದಾಗ ಏನಿದೆ? 3. ರೈಟ್. 3 ಇದೆ, ಬರ್ಕೊಳ್ಳಿ. ಈಗ ಫಂಕ್ಷನ್ ಬರ್ಕೊಳ್ಳೋಣ. ಯಾವುದು ಫಂಕ್ಷನು? ಲಿಮಿಟ್ ಎಕ್ಸ್ಟೆಂಡಿಂಗ್ ಟು pi by 2 ಏನಿದೆ ಫಂಕ್ಷನು? k cos x ಡಿವೈಡೆಡ್ ಬೈ pi minus 2x is equal to 3 ಇದೆ. ಈಗ ಎಕ್ಸಿಗೆ pi by 2 ಕೊಡಿ, ಏನಾಗುತ್ತೆ? ಎಕ್ಸಿಗೆ pi by 2 ಕೊಟ್ಟರೆ cos 90 ಎಷ್ಟು? 0. ಕೆಳಗಡೆ pi by 2 ಕೊಟ್ಟರೆ 0. ಹಾಗಾದರೆ ಇದು ಯಾವ ಫಾರ್ಮ್ ಬಂತು ಗೊತ್ತಾ? ದಿಸ್ ಈಸ್ ಆಫ್ ದಿ ಫಾರ್ಮ್ 0/0. ನೋಡಿ, ಫಸ್ಟ್ ಪಿ ಯು ಸಿನಲ್ಲಿ ನೀವು ಕಲ್ತಿದ್ದೀರಿ ಲಿಮಿಟ್ 0/0 ಫಾರ್ಮ್ ಬಂದಿದೆ ಅಂದರೆ ಇದನ್ನು ನಾವು ಹೋಗಿಸ್ಬೋದು. ಯಾವ ಥರ ಹೋಗಿಸ್ತೀವಿ ಅಂದರೆ ವಿ ಕ್ಯಾನ್ ಯೂಸ್ L ಆರ್ಬಿಟಲ್ಸ್ ರೂಲ್, LH ರೂಲ್ ಅಂತ ಹೇಳ್ಕೊಟ್ಟಿರ್ಬೋದು ನಿಮ್ಮ ಕಾಲೇಜ್ಗಳಲ್ಲಿ. ರೈಟ್. ಯಾವ ಥರ ಯೂಸ್ ಮಾಡ್ತಾರೆ? 0/0 ಫಾರ್ಮ್ ಬಂದ ತಕ್ಷಣ L ಹಾಪಿಟಲ್ಸ್ ರೂಲ್ನ ಯೂಸ್ ಮಾಡಿ. ಅಂದರೆ ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಸಿಯೇಷನ್ ಮಾಡ್ಕೊಳ್ಳಿ, ಡಿನಾಮಿನೇಟರ್ನ ಸಪ್ರೇಟಾಗಿ ಡಿಫ್ರೆನ್ಸಿಯೇಷನ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಮಾಡಬೇಕು? ಲಿಮಿಟ್ ಎಕ್ಸಿಸ್ಟ್ ಆಗೋವರೆಗೂ ಮಾಡಬೇಕು. ನೋಡೋಣ, ಸಪ್ರೇಟಾಗಿ ಡಿಫ್ರೆನ್ಸಿಯೇಷನ್ ಮಾಡೋಣ. ಲಿಮಿಟ್ ಎಕ್ಸ್ಟೆಂಡಿಂಗ್ ಟು pi by 2. Okay, what is k? Constant. What is cos x differentiation? Minus sin x. ಕರೆಕ್ಟಾ? ಡಿಫ್ರೆನ್ಸಿಯೇಷನ್ ನ್ಯೂಮರೇಟರ್ ಮಾಡಿದೆ. ಕೆಳಗಡೆ ಬನ್ನಿ, ಪೈ ಕಾನ್ಸ್ಟೆಂಟ್ ಆಗಿರೋದ್ರಿಂದ 0 ಡಿಫ್ರೆನ್ಸಿಯೇಷನ್. -2x ಡಿಫ್ರೆನ್ಸಿಯೇಷನ್ ಏನು? -2. ಹಾಗಾದರೆ 3 ಹಾಗೇ ಇರಲಿ. ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಈಗ ಎಕ್ಸಿಗೆ pi by 2 ಕೊಡಿ. ವಾಟ್ ಈಸ್ sin 90? 1. ಹಾಗಾದರೆ 1 ಇಂಟು ಕೆ ಅಂದರೆ k by 2 is equal to 3 ಆದರೆ ವಾಟ್ ಈಸ್ k is equal to 2 3s 6. ನೋಡಿ ಎಷ್ಟು ಸಿಂಪಲ್ ಆಗಿ ಬಂದಿದೆ. ಇದರ ಕಾಂಪ್ಲಿಕೇಟೆಡ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ.
ವಾಟ್ ವಿ ಹ್ಯಾವ್ ಟು ಯೂಸ್ ಎಲ್ ಎಚ್ ರೂಲ್, ಎಲ್ ಆಪಿಟಲ್ಸ್ ರೂಲ್ ಅಂತ ಕರೀತಾರೆ. ಯಾವಾಗ ಯೂಸ್ ಮಾಡ್ಬೇಕು ನಾವು ಇದನ್ನು? ವೆನ್ ಇಟ್ ಈಸ್ ಆಫ್ ದಿ ಫಾರ್ಮ್ 0/0. ಅರ್ಥ ಆಗ್ತಿದೆಯಾ? ಇದ್ರ ಮೇಲೆ ಇನ್ನೊಂದು ಕ್ವಶನನ್ನು ಟ್ಯಾಕಲ್ ಮಾಡೋಣ ಆ್ಯಂಡ್ ವಿ ಕ್ಯಾನ್ ಕನ್ಕ್ಲೂಡ್ ದಿಸ್ ಚಾಪ್ಟರ್. ಓಕೆ, ಇದ್ರ ಮೇಲೆ ಇನ್ನೊಂದನ್ನು ಕ್ವಶನನ್ನು ಟ್ಯಾಕಲ್ ಮಾಡೋಣ. ಯಾವುದು? ಫೈಂಡ್ ದ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಗಿವನ್ ದ್ಯಾಟ್. ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಫೈಂಡ್ ಔಟ್ ಮಾಡಬೇಕಂತೆ. ಅವ್ರು ಕೊಟ್ಟಿದ್ದಾರೆ ಫಂಕ್ಷನ್, ಹೆಂಗೆ ಕೊಟ್ಟಿದ್ದಾರೆ? ax plus 1 if x is less than or equal to 3, x is less than or equal to 3, and bx plus 3 if x is greater than 3 and it is continuous at x is equal to 3. ಓಕೆನಾ? ಇದು ಕೊಟ್ಟಿರ್ತಕ್ಕಂಥ ಕಂಡೀಷನ್. ಕಂಟಿನ್ಯೂಸ್ ಇದೆ ತಾನೇ? ಬರ್ಕೊಳ್ಳಿ. ಏನಂತ? LHL and is equal to RHL, that is equal to f of x at x is equal to 3. ಕರೆಕ್ಟ್ ಅಲ್ವಾ? ಓಕೆ, ಫೈನ್. ನಾವು ಕಮ್ ಬ್ಯಾಕ್ ಹಿಯರ್. ಲಿಮಿಟ್, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಹೆಂಗೆ ಬರ್ಕೊಳ್ತೀರಾ? ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 3 minus f of x, ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 3 plus of f of x, and that is equal to f of x at x is equal to 3. ಕರೆಕ್ಟಾ? ಈಗ ನೋಡಿ, ಲೆಸ್ ದ್ಯಾನ್ 3 ಅಂದರೆ ಯಾವುದು? ax plus 1 ಫಂಕ್ಷನ್. ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 3 minus ax plus 1. ಮೋರ್ ದ್ಯಾನ್ 3 ಅಂದರೆ ಗ್ರೇಟರ್ ದ್ಯಾನ್ 3 ಏನಾಗಿರುತ್ತೆ? 3 ಪ್ಲಸ್. ಮೋರ್ ದ್ಯಾನ್ 3 ಅಂದರೆ ಯಾವುದು? bx plus 3 ಈಕ್ವಲ್ ಟು 3 ಅಂದರೆ ಯಾವ್ದು ಬರ್ಕೋಬೇಕು? ಈಕ್ವಲ್ಸ್ ಇಲ್ಲೇ ಇದೆ. ಯಾವುದು? ax plus 1 x is equal to 3. ಈಗ ಎಕ್ಸಿಗೆಲ್ಲ 3 ಕೊಡ್ತಾ ಬನ್ನಿ. ಏನಾಗುತ್ತೆ? 3a plus 1 is equal to 3b plus 3. ಕರೆಕ್ಟಾ? 3b plus 3 is equal to 3a plus 1. ಬರ್ಕೊಳೋದೇನು ಬೇಕಾಗಿಲ್ಲ, 2 ಸಾಕು. ಹಾಗಾದರೆ 3a ಇಲ್ಲಿದೆ, ಪ್ಲಸ್ 3b ಕಡೆಗೆ ತನ್ನಿ, ಮೈನಸ್ 3b ಆಯಿತು. ಇಲ್ಲಿ 3 ಇದೆ, ಪ್ಲಸ್ 1 ಆ ಕಡೆಗೆ ಹೋದರೆ -1. ಕರೆಕ್ಟಾ? ಪ್ಲಸ್ 1 ಆ ಕಡೆ ಕಳಿಸ್ಕೊಳ್ಳಿ. ಏನಾಗುತ್ತೆ? ಇಟ್ ವಿಲ್ ಬಿಕಮ್ -1. ಈಗ ಹೇಳಿ, ಈ ಎರಡರಲ್ಲಿ ಏನು ಕಾಮನ್ ತೊಗೋಬೋದು? 3 ಕಾಮನ್ ತೆಗೆದ್ರೆ a ಮೈನಸ್ b ಆಯಿತು. 3 - 1 ಅಂದರೆ 2. ಹಾಗಾದರೆ ವಾಟ್ ಈಸ್ a ಮೈನಸ್ b ಇಸ್ ಈಕ್ವಲ್ ಟು 2/3. ದಿಸ್ ಇಸ್ ದ ರಿಲೇಷನ್. ಎ ಮತ್ತು ಬಿಗೆ ಇರ್ತಕ್ಕಂಥ ರಿಲೇಷನ್ ಇದು. ಭಾಳ ಕ್ವೈಟ್ ಸಿಂಪಲ್ ಆಗಿದೆ 4 ಮಾರ್ಕ್ಸ್ ತೊಗೊಳ್ತಕ್ಕಂಥದ್ದು. ಅರ್ಥ ಆಯ್ತಲ್ವಾ? ಇಲ್ಲಿ ಯಾವುದೇ ಕ್ವಶನನ್ನು ಕೂಡ ನೀವು ಬಿಟ್ಟು ಬರಬಾರ್ದು. ಒಂದೇ ಲಾಜಿಕ್, ದಟ್ ಈಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ಎಫ್ ಆಫ್ ಎಕ್ಸ್ ಅಟ್ ಗಿವನ್ ಪಾಯಿಂಟ್. ಲೆಸ್ ದ್ಯಾನ್ ಇದ್ದರೆ ಲೆಫ್ಟ್ ಹ್ಯಾಂಡ್ ತೊಗೊಳ್ಳಿ ಆ್ಯಂಡ್ ಗ್ರೇಟರ್ ಇದ್ದರೆ ರೈಟ್ ಹ್ಯಾಂಡ್ ಲಿಮಿಟಿಗೆ ತೊಗೊಳ್ಳಿ. ಈಕ್ವಲ್ ಟು ಅವರೇ ಕೊಟ್ಟಿರ್ತಾರೆ. ಕೆಲವು ಸತಿ ಈ ಥರ ಸ್ಪ್ಲಿಟ್ ಆಗಿಲ್ಲ ಅಂದರೆ ನಾಟ್ ಈಕ್ವಲ್ ಕೊಟ್ಟಿರ್ತಾರೆ. ನಾಟ್ ಈಕ್ವಲ್ ಇದ್ದಾಗ ಅದು ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೂ ತೊಗೋಬೇಕು ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ಗೂ ಕೂಡ ತೊಗೋಬೋದು ಫಂಕ್ಷನ್ನ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿವರೆಗೂ ಕೇಳಿರ್ತಕ್ಕಂಥ ಕ್ಲಾಸಲ್ಲಿ ಓಕೆ, ಒಂದು ಕನ್ಕ್ಲೂಷನನ್ನು ಕೊಡೋಣ. ಏನಪ್ಪ ಕನ್ಕ್ಲೂಷನ್ ಅಂತ ಹೇಳಿದ್ರೆ, ಏನು ಈ ಕ್ರೈಸ್ಟ್ ಡಿಪಾರ್ಟ್ಮೆಂಟಿಂದ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದೆಯಲ್ಲ, ಇದು ಪಾಸಿಂಗ್ ಪ್ಯಾಕೇಜ್ ಅಂತೇಳಿ. ಇದು ಪಾಸಿಂಗ್ ಪ್ಯಾಕೇಜ್ ಅನ್ನೋದಕ್ಕಿಂತ ಒಂಥರ ಸ್ಕೋರಿಂಗ್ ಪ್ಯಾಕೇಜ್ ಅನ್ನೋ ಥರ ಇದೆ. ನಾವು ಈ ವಿಡಿಯೋ ಕ್ಲಾಸ್ ಜೊತೆಗೆ ನಿಮಗೊಂದು PDF ಫೈಲನ್ನು ಕೂಡ ಕೊಟ್ಟಿದ್ದೀವಿ. ಅಂದರೆ ಇದರಲ್ಲಿ ಸ್ಕ್ಯಾನ್ ಮಾಡಿ ಕಳಿಸಿದ್ದೀವಿ. ಏನು ಪಾಠ ಮಾಡಿದ್ದೀವಿ ಅದರೆಲ್ಲ ಆನ್ಸರ್ ಶೀಟ್ ನಿಮ್ಮ ಹತ್ರ ಇದೆ. ಮೆಥಡ್ಸನ್ನ ನಾವು ಇದರಿಂದ ಕಲ್ತ್ಕೊಳ್ಳಿ, ಅದನ್ನು ಕೂತು ವರ್ಕ್ ಮಾಡ್ಕೊಳ್ಳಿ. ನಿಮಗೆ ಎಕ್ಸಾಮಿನೇಷನಲ್ಲಿ ಬರ್ತಕ್ಕಂಥದ್ದು 17th ಇದೆ ಮ್ಯಾಥಮೆಟಿಕ್ಸ್ ಪೇಪರ್. ಸೊ ಮ್ಯಾಥಮೆಟಿಕ್ಸ್ ಪೇಪರಲ್ಲಿ ನಿಮಗೆ 150 ಮಾರ್ಕ್ಸಿಗೆ ಇರುತ್ತೆ ಅಂತ ಹೇಳಿದ್ದೆ. ಸೊ 150 ಮಾರ್ಕ್ಸಲ್ಲಿ ಅಟ್ಲೀಸ್ಟ್ ನೀವು 60 ಮಾರ್ಕ್ಸಿಗೆ ಬರೆಯೋಂಗಿರಬೇಕು. ಫಸ್ಟ್ ಕ್ಲಾಸ್ ನಿಮಗೆ ಬರೋದ್ರಿ ಅಂದರೆ ಅಟ್ಲೀಸ್ಟ್ ಯು ಕ್ಯಾನ್ ಗೆಟ್ ಅ ಮ್ಯಾಕ್ಸಿಮಮ್ ಸ್ಕೋರ್. ಪಾಸ್ಗಿಂತ ಜಾಸ್ತಿನೇ ಒಳ್ಳೆ ಮಾರ್ಕ್ಸ್ ಬರ್ತದೆ. ಹಾಗಾದರೆ 1 ಮಾರ್ಕ್ಸಲ್ಲಿ ನೀವು ಎಷ್ಟು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ? 8 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಓಕೆ, ಸೊ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. 2 ಮಾರ್ಕ್ಸಲ್ಲಿ 7 ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ಅಂದರೆ 14 ಮಾರ್ಕ್ಸಿಗೆ ಆಯಿತು. ಹಾಗಾದರೆ 14 ಮಾರ್ಕ್ಸ್ಗೆ ನಿಮಗೆ ಸಿಕ್ಕಿರ್ತದೆ, ರೈಟ್? 14 ಮಾರ್ಕ್ಸ್ ನಿಮಗೆ ಸಿಕ್ಕಿರುತ್ತೆ, ರೈಟ್? ಹಾಗಾದರೆ ಇಲ್ಲಿ ನಾನು ಬರೆದಿರ್ತೇನೆ 14 ಮಾರ್ಕ್ಸ್. ದಿಸ್ ಈಸ್ 8 ಮಾರ್ಕ್ಸ್ ಆ್ಯಂಡ್ ದಿಸ್ ಈಸ್ 14 ಮಾರ್ಕ್ಸ್, ರೈಟ್? 14 ಮಾರ್ಕ್ಸ್. ದೆನ್ 3 ಮಾರ್ಕ್ಸ್ ಕ್ವಶನ್ಸು. 3 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಬರುತ್ತೆ? ಒಂದು 4 ಅಟೆಂಡ್ ಮಾಡ್ಕೊಳ್ಳಿ ಸಾಕು. ನೀವು 4 ಅಂತ ಹೇಳಿದ್ರು ಕೂಡ ನಿಮಗೆ 12 ಆಗೋಯ್ತು. 4 3s 12 ಆಗೋಯ್ತು. ಅದೇ ಥರ 5 ಮಾರ್ಕ್ಸ್ ಕ್ವಶನ್ಸು ನಿಮಗೆ 5 ಹೇಳ್ಕೊಟ್ಟಿದ್ದೀನಿ. ಡೆಫಿನೆಟ್ಲಿ ಈ ಒಂದು 5ನ್ನು ಬರೀರಿ ಸಾಕು. ಇದರಲ್ಲಿ 7 ಬರೀರಿ ಸಾಕಲ್ವಾ? 2 ಮಾರ್ಕ್ಸ್ ಎಷ್ಟು ಬರ್ಕೊಳ್ಳಿ ನೀವು? 7 ಕ್ವಶನ್ ಅಟೆಂಡ್ ಮಾಡ್ಕೊಳ್ಳಿ. ದಟ್ ಈಸ್ 7 ಕ್ವಶನ್. 7 2s 14 ಆಯಿತು. ಇದು ಕ್ವಶನ್ಸು, ಇದು ಮಾರ್ಕ್ಸ್. ಓಕೆ, ಎಷ್ಟು ಮಾರ್ಕ್ಸ್ ಅಂತೇಳಿ 8 14 12 ಆ್ಯಂಡ್ ದೆನ್ 5 ಮಾರ್ಕ್ಸ್ದು 25 ಇತ್ತಲ್ವಾ? ಸೊ 25 ಇದನ್ನು ಹಾಗೆ ಬರ್ಕೊಳ್ಳಿ. ಇನ್ನೊಂದು ಕ್ವಶನ್ ನಿಮಗೆ ಬೇಕಂದರೆ ಅಟೆಂಡ್ ಮಾಡ್ಕೋಬೋದು. ನಾನು ಹೇಳ್ತಿರೋದು ಮಿನಿಮಮ್ ಮಾರ್ಕ್ಸ್. ಆ್ಯಂಡ್ ದೆನ್ ಅದರ ಜೊತೆಗೆ 4 ಮಾರ್ಕ್ಸ್ದು ಒಂದು ಕ್ವಶನ್ ಮಾಡಿ, ಅದು ಕಂಟಿನ್ಯೂಟಿಯಿಂದ ನಿಮಗೆ ಸಿಕ್ಕೋಗುತ್ತೆ ಅಲ್ಲಿ, ರೈಟ್? ಇಲ್ಲೇ ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲೇ ನೋಡ್ಕೊಳ್ಳಿ ಎಷ್ಟಾಯ್ತಿದ್ದು. 12 + 8 20 ಆಗೋಯ್ತು. 20 + 25 ದಟ್ ಈಸ್ 45 ಮಾರ್ಕ್ಸ್ ಇಲ್ಲೇ ಆಗೋಯ್ತು. ಆ್ಯಂಡ್ ದೆನ್ ವಾಟ್ ಅಬೌಟ್ ಯುವರ್ 14? ಇಲ್ಲಿದೆ 14 ಆ್ಯಡ್ ಮಾಡ್ಕೊಳ್ಳಿ. +4 18. ಸೊ ದೇರ್ ಫಾರ್ ಇಟ್ ಕವರ್ಸ್ ಫಾರ್
6 plus 5 plus 3 that is 8 plus 5 that is 13 and this is 1 63 ಮಾರ್ಕ್ಸ್ ನಿಮಗೆ ಆ್ಯಂಡಲ್ ಇದೆ 63 ಮಾರ್ಕ್ಸ್ ನಿಮಗೆ ಆ್ಯಂಡಲ್ ಕೊಟ್ಟಿದ್ದೀವಿ ಆ 63 ಮಾರ್ಕ್ಸ್ನ ನೀವು ಹೆಂಗೆ ಯುಟಿಲೈಸ್ ಮಾಡ್ಕೊಳ್ತೀರಾ ಹೆಂಗೆ ಹಾರ್ಡ್ ವರ್ಕ್ ಮಾಡ್ತೀರಾ ಅದು ನಿಮಗೆ ಸಲ್ತಕ್ಕಂಥದ್ದು ಯಾಕಂದರೆ ಇಷ್ಟು ಶ್ರದ್ಧೆ ವಹಿಸಿ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಕೊಡಬೇಕಂಥದ್ದು ಒಂದೇ ಅದು ರಿಸಲ್ಟ್ ಅದು ನಿಮ್ಮ ಸಕ್ಸಸ್ ರೇಷು ನಮಗೆ ಕೊಡಬೇಕು ಓಕೆ ಸೊ ಎಲ್ಲರೂ ಕೂಡ ಟೈಮ್ ಶಾರ್ಟ್ ಇರೋದ್ರಿಂದ ದಯವಿಟ್ಟು ಕೂತು ಮನೆಯಲ್ಲಿ ವರ್ಕೌಟ್ ಮಾಡ್ಕೊಳ್ಳಿ ಏನಾದರೂ ಪಾಯಿಂಟ್ಸ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ರೆಫರ್ ಮಾಡಿ ಮೆಟೀರಿಯಲ್ನ ರೆಫರ್ ಮಾಡ್ಕೊಳ್ಳಿ ಅಲ್ಲಿ ಕ್ಲಾರಿಟಿ ಸಿಗ್ತದೆ ಹಾಗಾದರೆ ನೀವು 60 ಮಾರ್ಕ್ಸನ್ನು ನೀವು ಏನಾದರೂ ಅಚೀವ್ ಮಾಡಿದ್ರಿ ಅಂದರೆ ಸಪ್ಲಿಮೆಂಟ್ರಿನಲ್ಲಿ ಅದು ನಿಮ್ಮ ಅಚೀವ್ಮೆಂಟ್ ಅಂತಲೇ ತಿಳ್ಕೊಂಬಿಡಿ ರೈಟ್ ಹಾಗಾದರೆ ಕೊನೆಯದಾಗಿ ಡಿಪಾರ್ಟ್ಮೆಂಟಿಗೆ ನನ್ನನ್ನು ಇಲ್ಲಿ ಕರೆಸಿ ಪಾಠ ಮಾಡಿಸಿದ್ದಕ್ಕೆ ಮತ್ತು ಅವರಿಗೆ ಎಲ್ಲ ವೃಂದದವ್ರಿಗೂ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನಮಸ್ಕಾರ